ಗುರುಜಿ ನೀವು ಹೇಳ್ತಿದ್ರಿ ಇಂದೂ ಕೂಡ ನಮಗೆ ಒಂದು ಪ್ರಸಾದದ ರೀತಿ ರಕ್ತವನ್ನ ಕೊಡ್ತಾರೆ, ಅದು ಕಪ್ಪಾಗಿರತ್ತೆ ಬಿದ್ದಾಂಜನೇಯ ದೇವಾಲಯದಲ್ಲಿ ಅಂತ. ಮುಂದೆ ಗುರುಜಿ? ಇಲ್ಲಿ ಆಂಜನೇಯ ಬಿದ್ದಿರೋ ಜಾಗ ಸುಮಾರು ರಾಮೇಶ್ವರದಿಂದ ಒಂದು ಸುಮಾರು 3 ಕಿಲೋಮೀಟರ್ ದೂರದಲ್ಲಿ, ಏನು ಪಕ್ಕದಲ್ಲಿ ಅಲ್ಲೇ ಬಿದ್ದಿಲ್ಲ ಡಬಾರ್ ಅಂತ. ಅವನು ಬಿದ್ದಿರೋ ಸ್ಥಳಕ್ಕೆ ನಾವು ಹೋಗಬೇಕಂದ್ರೆ ನೀರಲ್ಲಿ ನಡ್ಕೊಂಡು ಹೋಗಬೇಕು, ಸಮುದ್ರ ನೀರಲ್ಲಿ ನಡ್ಕೊಂಡು ಹೋಗಬೇಕು. ಏನಪ್ಪ ಇದು ಸಮುದ್ರ ನೀರಿನಲ್ಲಿ ಸಮುದ್ರಲ್ಲಿ ನಡ್ಕೊಂಡು ಹೋಗ್ಬೇಕಾ? ನಾನು ಹೇಳಿದ್ನಲ್ಲಪ್ಪ, 8 ಕಿಲೋಮೀಟರ್ ದೂರದಲ್ಲಿ ನೀರು ಜಾಸ್ತಿ ಏನಿಲ್ಲ, ಮೊಣಕಾಲು ಉದ್ದಕ್ಕೆ ಬರುತ್ತೆ ಅಷ್ಟೇ. ಆ ಜಾಗಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾಗ ಮಣ್ಣಿನ ರಸ್ತೆ ಇದ್ದ ಹಾಗೆ ಆ ಮರಳಲ್ಲಿ ಮಧ್ಯ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ ಇದ್ದಾಗೆ. ಆಂಜನೇಯ ಅಲ್ಲಿ ಬಿದ್ದಿಯನಲ್ಲ ಹಾಗೆ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಬರೋಕ್ಕೆ ಭಾಳ ಜನ ಹೋಗ್ತಾರೆ. ಇಲ್ಲಿ ಏನು ಅಂದರೆ ಆಂಜನೇಯ ಬಿದ್ದು ಹೋಗಿರೋದ್ರಿಂದ ಎಲ್ಲರೂ ಏನು ಹೇಳ್ತೀವಿ, ಪವನಾಮ ಸುತಃ ಅಂತ ಕರಿತೀವಿ. ಆಂಜನೇಯನಿಗೆ ಪವಮಾನ ಸೂಕ್ತಿಯನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ನೀವು ಸಂಕಲ್ಪ ಮಾಡ್ಕೋಬೇಕು, ನಿಮ್ಮಲ್ಲಿ ಅಕಸ್ಮಾತ್ ಭಯ ಭೀತಿ, ನಿಮ್ಮಲ್ಲಿ ಅಕಸ್ಮಾತ್ ಭೂತ ಪ್ರೇತ ಪಿಶಾಚಗಳು, ನಿಮ್ಮಲ್ಲಿ ಅಕಸ್ಮಾತ್ ಮನೋಸ್ಥೈರ್ಯ ಕಳ್ಕೊಂಬಿಟ್ಟಿದ್ರೆ, ಅಂದರೆ ಫಿಕ್ಕಲ್ ಮೈಂಡ್ ಆಗೋಗಿರ್ತೀರ. ನಾನು ಈಗ ತಾನೇ ಇಷ್ಟು ಓದಿದ್ದೀನಿ, ಕೆಲಸಕ್ಕೆ ಹೋಗ್ಲಾ, ಇನ್ನೊಂದು ಓದ್ಲಾ, ಇನ್ನೊಂದಷ್ಟು ಜನ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಬೇರೆ ಕೆಲಸಕ್ಕೆ ಬರ್ತಾ ಇದೆ ಪ್ರಮೋಷನು, ಅಲ್ಲಿಗೆ ಹೋಗ್ಲಾ, ಇದೇ ಬಿಟ್ಬಿಡ್ಲಾ, ಎರಡನ್ನ ಬಿಟ್ಟರೆ ಮೂರನೇ ಒಂದು ಗಟ್ಟಿ ಏನು ಬಂತು, ಏನಿಲ್ಲ, ಉಂಡಿಂದ ಪಯ ಮುಂಡಾದೇವಡ ಅಂತ ಹಾಗಾಗ್ಬಿಡತ್ತೆ. ಅದಕ್ಕೆ ಯಾವತ್ತು ಇನ್ನೊಂದು ಸಿಗೋವರೆಗೂ, ಗ್ಯಾರಂಟಿ ಮಾಡ್ಕೊಳ್ಳೋವರೆಗೂ ಇರೋದನ್ನು ಬಿಟ್ಬಿಡ್ಬೇಡಿ, ಅರ್ಥ ಆಯ್ತಾ? ಆದ್ದರಿಂದ ಪರಿಪೂರ್ಣವಾಗಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಇಂಥವ್ರಿಗೆಲ್ಲರಿಗೂ ಅಲ್ಲಿ ವಿಶೇಷವಾಗಿ ಪವಮಾನ ಹೋಮವನ್ನು ಮಾಡಿಸ್ತಾರೆ. ಇವತ್ತಿಗೂ ಆಂಜನೇಯ ಬಿದ್ದಾಂಜನೇಯ ಅವನ ಭೂಸ್ಪರ್ಶ ಮಾಡಿರೋದ್ರಿಂದ ಅವನ ಸುತ್ತಲೂ ನಾವೇನು ಮಾಡ್ಬೋದು, ನವಪಾಷಾಣವನ್ನು ನೋಡಬಹುದು, 9 ನವಗ್ರಹಗಳನ್ನು ನೋಡಬಹುದು. ಈ ನವಪಾಷಾಣದಲ್ಲೇ ಪ್ರತಿಷ್ಠಾಪನೆ ಮಾಡಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು, ಇದೇ ನವಗ್ರಹಗಳು, 9 ನವಗ್ರಹಗಳು. ಅಲ್ಲಿ ನಾವು ಸ್ಮರಣೆ ಮಾಡ್ಕೋಬೇಕು, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವೆಶ್ಚ ರಾಹುವೇ ಕೇತುವೆ ನಮಃ. ಅಂದರೆ ಆಂಜನೇಯ ಬಿದ್ದು ಹೋದಾಗ, ತನ್ನ ಒಂದು ಶಕ್ತಿಯನ್ನು ಕ್ಷೀಣವಾಗೋದಾಗ ನವಗ್ರಹಗಳೇ ಸ್ವತಃ ಬಂದು ಶಕ್ತಿಗಳನ್ನು ತುಂಬಕ್ಕೆ ಸಾಕ್ಷಾತ್ ಸೂರ್ಯನಾರಾಯಣ ಜೊತೆಗೆ ಬರ್ತಾರೆ. ಆ ಸೂರ್ಯನ ಮುಂದೆ ನಿಂತಿದ್ದಾನೆ, ಎಲ್ಲ 8 ಗ್ರಹಗಳು ಹಿಂದ್ಗಡೆ ಬಂದು ನಿಂತಿದ್ದ ಹಾಗೆ ಆ ಸಾಲೆ ಆಗಿದೆ. ಅವನ ಸೂರ್ಯವಂಶಸ್ಥನಾಗಿರ್ತಕ್ಕಂಥ ಇನ್ಯಾರೂ ಅಲ್ಲ, ರಾಮನೇ ಸ್ವತಃ ಸೂರ್ಯನಾರಾಯಣ ಸ್ವರೂಪದಲ್ಲಿ ದರ್ಶನವನ್ನು ಕೊಡ್ತಾನೆ ಆಂಜನೇಯನಿಗೆ. ಅದಕ್ಕೆ ಅಲ್ಲಿ ಬಿದ್ದಾಂಜನೇಯ ಹೀಗೆ ದರ್ಶನ ಮಾಡಿ ಬಿದ್ದಿದ್ದಾನೆ. ಆ ದರ್ಶನವನ್ನು ಕೂಡ ನೀವು ಸ್ವತಃ ಮಾಡ್ಬೋದು. ಕೈ ಜೋಡಿಸಿದ್ದಾನೆ, ಆ ನಮಸ್ಕಾರ ಮಾಡಿದಾಗ ಬಾಲ ತುದಿ ಆಗಿಬಿಟ್ಟಿದೆ, ತುಂಡಾಗಿರ್ತಕ್ಕಂಥ ಬಾಲದು ಎಲ್ಲಿ ಬಿದ್ದಿದೆ, ದೇವಸ್ಥಾನದ ಹತ್ರ ಆ ಲಿಂಗದ ಎಳೆಯ ಸಮಯದಲ್ಲಿ ಇಲ್ಲಿ ಅವನು ಬಿದ್ದಿರತಕ್ಕಂಥ ಕ್ಷೇತ್ರ. ಸೊ ಅದರಿಂದ ಆ ಪ್ರಸಾದವನ್ನು ಕೊಡ್ತಾರೆ. ಇಲ್ಲೆಲ್ಲ ಎತ್ತಿನ ಗಾಡೀಲಿ ಕೆಲವರೆಲ್ಲ ಬರ್ತಾರೆ, ವಯಸ್ಸಾದವ್ರನ್ನ ಎತ್ಕೊಂಡ್ಬರ್ತಾರೆ ಡೋಲಿಗಳಲ್ಲಿ, ಇಲ್ಲಿ ಬಂದು ದರ್ಶನವನ್ನು ಮಾಡಿ ನಮಸ್ಕರಿಸ್ತಾ ಇರ್ತಕ್ಕಂಥ ವಿಚಾರ. ಇಷ್ಟೆಲ್ಲ ನಾವು ರಾಮೇಶ್ವರ ಕ್ಷೇತ್ರದ ವಿಚಾರಗಳನ್ನು, ನವಗ್ರಹ ಕ್ಷೇತ್ರ ವಿಚಾರಗಳನ್ನು ನೋಡಿದ್ದೀವಿ, ರಾಮ ದರ್ಶನವನ್ನು ಮಾಡಿದ್ದೀವಿ. ಆ ರಾಮ ಇದ್ದ ಆಂಜನೇಯನ ವಿಚಾರಪೂರ್ವಕವಾಗಿ ಲಾಂಛನ ಮಾಡಿದಾಗ ಅವನ ಗದೆಯ ಸ್ವರೂಪದಲ್ಲಿ, ಅವನ ವಿರಾಟ ಸ್ವರೂಪ ತಗೊಂಡಾಗ ಗದೆ ಸ್ಥಳವನ್ನು ನೋಡಿದ್ದೀವಿ, ಎಲ್ಲ ರಾವಣ ಆಲಂಗನವನ್ನು ನೋಡಿದ್ದೀವಿ. ಬಹಳ ಸಂತೋಷವಾಗಿದೆ ಎಲ್ಲ ದರ್ಶನವನ್ನು ಮಾಡಿರ್ತಕ್ಕಂಥ ನಮ್ಮಗಳಿಗೆ. ನಿಮಗೆ ನಮಗೆ ಇರತಕ್ಕಂಥ ಬಾಂಧವ್ಯ ಇಷ್ಟು ಮಟ್ಟಿಗೆ ರಾಮೇಶ್ವರ ಕ್ಷೇತ್ರ ಮಹಿಮೆ ಇದೆ. ಆದರೆ ಆ ಮರಳನ್ನು ತಗೊಂಡು ಸಾಯಂಕಾಲದಲ್ಲಿ ಪೂಜೆ ಮಾಡಿಸೋದು ಮರ್ತು ಹೋಗಿದ್ದೀವಿ. ನೀರನ್ನು ತಗೊಂಡು 22 ಕೊಳತೀರ್ಥಗಳನ್ನು ತಗೊಂಡು ಅದನ್ನು ಪೂಜೆ ಮಾಡಿಸೋದು ಮರ್ತು ಹೋಗಿದ್ದೀವಿ. ಪೂಜೆಯನ್ನು ಮಾಡಿ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಇದ್ದ ಹಾಗೆ ನಾವು ಪೂಜಾ ಪುನಃ ಪುನಃ ಅಂತ ಕೇಳ್ಕೋಬೇಕು. ಯಾವತ್ತೂ ಒಂದು ಮಂತ್ರವನ್ನು ಹೇಳಿದ್ರೆ ಸಂಪೂರ್ಣಂ ಅಂತ ಹೇಳಬಾರ್ದು, ಪೂಜಾ ಪುನಃ ಪುನಃ ಅಂತ ಹೇಳಬೇಕಾದ್ರೆ ಮತ್ತೆ ದರ್ಶನವಾಗಲಿ, ಮತ್ತೆ ಪುನಃ ಬರಲಿ, ನಿಮಗೆ ಆ ಮತ್ತೆ ಕ್ಷೇತ್ರ ಮಹಿಮೆ ನಮಗೆ ಬರಲಿ ಅನ್ನೋದು ನಾವು ಭಾಸವನ್ನು ಮಾಡ್ತಾ ಇರಬೇಕು ಯಾವತ್ತು. ಅದಕ್ಕೆ ಮಂತ್ರೆಯನ್ನು ಫುಲ್ ಸ್ಟಾಪ್ ಮಾಡಬಾರ್ದು, ಕಾಮ ಹಾಕಿ ಇಡಬೇಕು. ಇದು ಜೀವನದಲ್ಲಿ ಇರತಕ್ಕಂಥ ಪರಿಪಾಠ. ಅದಕ್ಕೆ ನಮೋ ರಾಮ ರಾಮೇತಿ ರಮೇ ರಾಮೋ ಮನೋರಮೇ ಸಹಸ್ರನಾಮದತ್ಯುಲ್ಯಂ ಶ್ರೀರಾಮನಾಮ ವರಾನ್ನನೇ. ಪರಮೇಶ್ವರನ ದರ್ಶನ ಕೊಟ್ಟು ರಾಮೇಶ್ವರದಲ್ಲಿ ರಾಮನಿಗೆ ಉಪದೇಶವನ್ನು ಮಾಡಿ ಈಶ್ವರವಾಚ ಅಂತ ಹೇಳ್ದ. ಅಂದರೆ ವಿಷ್ಣು ಸಹಸ್ರನಾಮವನ್ನು ಯಾರು 1000 ನಾಮಗಳನ್ನು ಹೇಳ್ಕೊಳ್ಳೋಕ್ಕೆ ವಿಷ್ಣು ಸಹಸ್ರನಾಮ ಬರೋದಿಲ್ವೋ ಅವನು ಈ ಶ್ಲೋಕವನ್ನು 3 ಸಲ ಯಾವತ್ತು ಪ್ರತಿದಿನ ಹೇಳ್ತಾನೋ ಒಂದು ವಿಷ್ಣು ಸಹಸ್ರನಾಮಕ್ಕೆ ಸಮಾನ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿದಿನ ನೀವು ಇವತ್ತಿನ ಸಂಸ್ಕಾರದಲ್ಲಿ ವಿಷ್ಣು ಸಹಸ್ರನಾಮ ಪ್ರತಿದಿನ ಎಲ್ಲರೂ ಹೇಳ್ಕೊಳ್ಳಿ. ಜೀವನದಲ್ಲಿರ್ತಕ್ಕಂಥ ಸರ್ವ ಕಷ್ಟ ವಿಮೋಚನೆಗಳನ್ನು ಪರಿಪೂರ್ಣವಾಗಿ ಸಿಗುತ್ತೆ. ಜೀವನದಲ್ಲಿ ಯಾವ ಕಾಲಕ್ಕೂ ಕಷ್ಟಗಳೇ ಬರದೇ ಇದ್ದ ಹಾಗೆ ಭಗವಂತ ನೋಡ್ಕೊತಾನೆ. ವಿಷ್ಣು ಸಹಸ್ರನಾಮ ಎಷ್ಟು ಸಲ ಹೇಳ್ಕೊತಿರೋ ದೇಹದಲ್ಲಿರ್ತಕ್ಕಂಥ ಸ್ಥೈರ್ಯ, ಮನಸ್ಥೈರ್ಯ, ವಿಜಯ, ವೀರ್ಯ, ಆರೋಗ್ಯ, ಐಶ್ವರ್ಯ ಅಭಿವೃದ್ಧ್ಯರ್ಥಂ ಅಂದರೆ ಪುರುಷಾರ್ಥಗಳು ಕೂಡ ಸಾಕ್ಷಾತ್ ಅನುಗ್ರಹನ ಕೊಡ್ತಾನೆ. ನರಗಳಿಗೆ ಶಕ್ತಿಯನ್ನು ಕೊಡ್ತಾನೆ. ರಕ್ತ ಚಲನೆ ಬಹಳ ಚೆನ್ನಾಗಿ ಮಾಡ್ತಾನೆ. ಆರೋಗ್ಯವಾಗಿರ್ತಕ್ಕಂಥ ಸೂರ್ಯನಾರಾಯಣ ನಮಸ್ಕಾರ ಮಾಡೋದು ಒಂದೇ, ರಾಮಚಂದ್ರನ ಸ್ಮರಣೆ ಮಾಡೋದೊಂದೇ. ಅದಕ್ಕೆ ನಮೋ ರಾಮ ರಾಮೇತಿ. ರಾಮ ರಾಮೇತಿ ಅಂದ್ರೇನು?
ಸೂರ್ಯನಾರಾಯಣ ಇದ್ದಾಗ ಅಂತ. ನಮೋ ರಾಮ ರಾಮೇತಿ ರಮೇ ರಾಮೋ ಮನೋರಮೆ ಅಂದರೆ ದಶರಥನ ಪುತ್ರನಾಗಿರ್ತಕ್ಕಂಥ ರಮೇ ರಾಮೋ ಮನೋರಮೆ, ರಮೇ ಅಂತ ಕರಿತಾ ಇದ್ರಂತೆ. ಅದಕ್ಕೋಸ್ಕರ ರಮೇ ರಾಮೋ ಮನೋರಮೆ. ಸಹಸ್ರನಾಮ ದತ್ಯುಲ್ಯಂ, ಸಾಕ್ಷಾತ್ ವಿಷ್ಣುವೇ ಸಹಸ್ರನಾಮ ದತ್ಯುಲ್ಯಂ, ಶ್ರೀರಾಮನಾಮ ವರಾನ್ನನೆ. ಈ ವರವನ್ನೇ ನನಗೆ ಕೊಡ್ತಕ್ಕಂಥ ಅವಕಾಶವನ್ನು ಮಾಡಿರ್ತಕ್ಕಂಥ ವಿಚಾರವನ್ನು ತಿಳಿಸಿ ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ರಾಮ ಅಂತ ಸಾಕ್ಷಾತ್ ಪರಮೇಶ್ವರನೇ ಅನುಗ್ರಹವನ್ನು ಕೊಟ್ಟ. ಅದಕ್ಕೆ ರಾಮೇಶ್ವರ ಅಂತ ಇವತ್ತಿಗೂ ಜೀವಂತವಾಗಿ 12 ಜ್ಯೋತಿರ್ಲಿಂಗದಲ್ಲಿ ರಾಮನೇ ಸ್ವತಃ ಪ್ರತಿಷ್ಠಾಪನೆ ಮಾಡಿರೋ ಈ ಜ್ಯೋತಿರ್ಲಿಂಗಕ್ಕೆ ನಮೋ 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 ಅಂತ ಹೇಳಿ ಆ ನಮಸ್ಕಾರಗಳನ್ನು ಮಾಡಬೇಕು. ಎಷ್ಟೋ ಸಂತೋಷ. ನಾವುಗಳ ಕೊನೆಯ ಶ್ಲೋಕವನ್ನು ಹೇಳಿ ಮಂಗಳವನ್ನು ಹಾಡೋಣ. ಆದ್ದರಿಂದ ವಂದೇ ಶಂಭುಮಾಪತಿಂ ಸುರಗುರಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕ ವಂದಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ. ಶಂಕರ ಲೋಕಶಂಕರ ಯಾವತ್ತು ತಿಳ್ಕೊಳ್ಳಿ. ಜೀವನ ಪರ್ಯಂತ ಎಲ್ಲರೂ ಪ್ರತಿಯೊಬ್ಬ ಮನುಷ್ಯನು ಜೀವಂತವಾಗಿದ್ದಾಗವರೆಗೂ ಭಗವಂತ ನಾಮಸ್ಮರಣೆ ಇರಬೇಕು. ಬೆಳಗ್ಗೆ ಹೊತ್ತು ಆಂಜನೇಯನ ದರ್ಶನ, ಸಂಜೆ ಹೊತ್ತು ಶಿವನ ದರ್ಶನ, ಇಲ್ಲ ಬೆಳಗ್ಗೆ ಹೊತ್ತು ಶಿವನ ದರ್ಶನ, ಸಂಜೆ ಹೊತ್ತು ಆಂಜನೇಯನ ದರ್ಶನ. ಇವರಿಬ್ಬರ ದರ್ಶನವನ್ನು ಮಾಡದೇ ಇದ್ರೆ ಜೀವನ ಪರ್ಯಂತ ಏನೂ ಪ್ರಯೋಜನಕ್ಕಿಲ್ಲದೆ ಇದ್ದ ಹಾಗೆ ಅಂತ. ಅದಕ್ಕೋಸ್ಕರ ಎಲ್ಲರೂ ನಮೋ ರಾಮ ರಾಮೇತಿ ಅಂತ ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಂಡು ಭಗವನ್ ನಾಮಸ್ಮರಣೆಯಲ್ಲಿ ಯಾವತ್ತೂ ಇದ್ದು ದೇವರ ನಂಬಿಕೆಯನ್ನು ಇಟ್ಟುಕೊಂಡು ಅಪಾರವಾದ ಶಕ್ತಿಗಳು ನಮ್ಮ ಭಾರತ ದೇಶದಲ್ಲಿ ಇರೋದ್ರಿಂದ ನಮ್ಮ ಸನಾತನ ಧರ್ಮದ ಮೌಲ್ಯಗಳು ಎಷ್ಟೋ ಉಳಿದು ಹೋಗಿದೆ. ಆ ಶಕ್ತಿಗಳನ್ನು ನಾವುಗಳು ಹೋಗಿ ಸ್ವತಃ ಅನುಭವಿಸಿ ಆ ಶಕ್ತಿಗಳನ್ನು ತರಬೇಕೇ ಹೊರತು ಆ ಶಕ್ತಿಗಳು ನಿಮ್ಮ ಹತ್ರಕ್ಕೆ ಬರೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಶಕ್ತಿಗಳು ಇಂತಿಂಥ ರೂಪದಲ್ಲಿ ಇಂತಿಂಥ ಸ್ಥಳದಲ್ಲಿ ಇದೆ ಅಂತ ಅಷ್ಟು ಮಾತ್ರ ದಾರಿಯನ್ನು ತೋರಿಸ್ಬೋದೇ ಹೊರತು ನಿಮ್ಮನ್ನು ಕರ್ಕೊಂಡು ಹೋಗಿ ನುಗ್ಸಕ್ಕಾಗಲ್ಲ. ಇಷ್ಟ ಕಾರ್ಯಾರ್ಥ ಸಿದ್ಧಾರ್ಥಂ ಅಂತ ನಿಮ್ಗೆಲ್ಲರಿಗೂ ಅಭಿಪ್ರಾಯ ಚೆನ್ನಾಗಾಗಲಿ, ಒಳ್ಳೆಯ ಮನೋಭಾವ ಬರಲಿ, ಎಲ್ಲರಿಗೂ ಶಕ್ತಿ ತುಂಬಲಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.